ಆಸ್ಪತ್ರೆಗೆ ತಪಾಸಣೆಗೆ ಅಂತ ಕರೆತಂದ ವೇಳೆ ಖಾಕಿಯಿಂದ ತಪ್ಪಿಸಿಕೊಂಡ ಆರೋಪಿ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನಾನೇ ವೈದ್ಯಕೀಯ ಪರೀಕ್ಷೆಗೆ ಕರೆತಂದಾಗ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಆಸ್ಪತ್ರೆಯಲ್ಲಿ ಕಾನ್ಸ್ಟೇಬಲ್ ಚೀಟಿ ಬರೆಸುವ ವೇಳೆ ಆರೋಪಿ ಪರಾರಿ ಆಗಿಬಿಟ್ಟಿದ್ದಾನೆ. ಮತ್ತೋರ್ವ ಪೊಲೀಸ್ ಕಾನ್ಸ್ಟೇಬಲ್ರನ್ನ ದೂಡಿ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಮಂಗಳೂರಿನ ಸುಳ್ಯದ ಸರ್ಕಾರಿ ಆಸ್ಪತ್ರೆಗೆ ಪೊಲೀಸರು ಆರೋಪಿಯನ್ನ ಕರೆದುಕೊಂಡು ಬಂದಿದ್ರು. ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸುವ ಮುನ್ನ ಒಂದು ಮೆಡಿಕಲ್ ಟೆಸ್ಟ್ ಆಗಬೇಕಾಗುತ್ತೆ. ಹಾಗಾಗಿ ಮಂಗಳೂರಿನ ಸುಳ್ಯದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು. ಚೀಟಿ ಬರೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಅನ್ನ ತಳ್ಳಿ ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ವ್ಯಕ್ತಿಯನ್ನ ಪತ್ತೆ ಹಚ್ಚೋದಕ್ಕೆ ಸಹಕರಿಸಿ ಅಂತ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಪಾಜಿಯ ಮನೆಯೊಂದರ ದರೋಡೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು. ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಅದೇ ವ್ಯಕ್ತಿ ಕಾನ್ಸ್ಟೇಬಲ್ ಅನ್ನ ತಳ್ಳಿ ಎಸ್ಕೇಪ್ ಆಗಿರುವಂತ ಆರೋಪಿ. ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸ್ಕೊಳ್ತಾ ಇದ್ದಂತ ತಮಿಳುನಾಡಿನ ವ್ಯಕ್ತಿ ಈತನನ್ನ ತಮಿಳುನಾಡಿನಲ್ಲಿ ಹಿಡ್ಕೊಂಡು ಬಂದು ಸುಳ್ಯಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ರು. ಅಲ್ಲಿ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ನಡೆಸಿ ಅದಾದ ಬಳಿಕ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಬೇಕು, ಕೋರ್ಟಿಗೆ ಹಾಜರುಪಡಿಸಬೇಕು ಅಂತ ಕರ್ಕೊಂಡು ಹೋಗುವಂತ ಪ್ಲಾನ್ನಲ್ಲಿದ್ರು. ಆದರೆ ಆಸ್ಪತ್ರೆಯಲ್ಲಿನೇ ಈತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ.